ಬನಶಂಕರಿ ದೇವಸ್ಥಾನದಲ್ಲಿ ಆಷಾಢ ಶುಕ್ರವಾರದ ವೈಭವ ಜೋರಾಗಿದೆ. ಮೊದಲ ಆಷಾಢ ಶುಕ್ರವಾರ ಇರುವಂತಹ ಹಿನ್ನೆಲೆ ದೇವಿಗೆ ವಿಶೇಷವಾಗಿರುವಂತಹ ಅಲಂಕಾರ ಮಾಡಲಾಗಿದೆ. ಬನಶಂಕರಿ ದೇವಿಗೆ ಅಲ್ಲಿ ಕುಂಕುಮಾರ್ಚನೆ ಆಗಿರಬಹುದು, ಪಂಚಾಮೃತ ಅಭಿಷೇಕ ಮಾಡಲಾಗಿದೆ. ಬನಶಂಕರಿ ದೇವಿಯ ದರ್ಶನಕ್ಕೆ ಭಕ್ತ ಸಾಗರವೇ ಹರಿದು ಬರ್ತಾ ಇದೆ. ಮೊದಲ ಆಷಾಢ ಇರುವಂತಹ ಹಿನ್ನೆಲೆ ಈ ರೀತಿಯಾಗಿ ಭಕ್ತ ಸಾಗರ ಇರೋದು. ಬನಶಂಕರಿ ದೇವಿಗೆ ಕುಂಕುಮಾರ್ಚನೆ, ಪಂಚಾಮೃತ ಅಭಿಷೇಕ ಮಾಡಲಾಗಿದೆ. ಸೊ ಬನಶಂಕರಿ ದೇವಿಯ ದರ್ಶನಕ್ಕೆ ಇಲ್ಲೂ ಕೂಡ ಭಕ್ತ ಸಾಗರವೇ ಹರಿದು ಬರ್ತಾ ಇರೋದು. ಸೊ ಆಷಾಢ ಮೊದಲ ಶುಕ್ರವಾರ ಇರುವಂತಹ ಹಿನ್ನೆಲೆಯಲ್ಲಿ ಸಹಜವಾಗಿ ಭಕ್ತಾದಿಗಳ ಸಂಖ್ಯೆ ಬರೋದು ಸಹಜವಾಗಿರುತ್ತೆ. ಸೊ ಹಂಗಾಗಿ ಬರುವಂತಹ ಭಕ್ತಾದಿಗಳಿಗೆ ಯಾವುದೇ ರೀತಿಯಾಗಿ ಸಮಸ್ಯೆ ಆಗಬಾರದು ಅನ್ನುವಂಥ ಕಾರಣಕ್ಕಾಗಿ ಎಲ್ಲ ರೀತಿಯ ಕಟ್ಟುನಿಟ್ಟಿನ ಕ್ರಮವನ್ನು ತೆಗೆದುಕೊಳ್ಳಲಾಗ್ತಾ ಇದೆ ದೇವಸ್ಥಾನದ ಆಡಳಿತದಿಂದ. ಸೊ ಬನಶಂಕರಿ ದೇವಿಗೆ ಕುಂಕುಮಾರ್ಚನೆ, ಪಂಚಾಮೃತ ಅಭಿಷೇಕವನ್ನ ಬೆಳಗಿನ ಜಾವನೆ ಮಾಡಿರ್ತಾರೆ. ಯಾಕಂದ್ರೆ ಬೆಳಗಿನಿಂದಲೇ ಭಕ್ತಾದಿಗಳ ಸಂಖ್ಯೆ ಬರುವಂತಹ ಹಿನ್ನೆಲೆಯಲ್ಲಿ ಸೊ ಈ ರೀತಿಯಾಗಿ ತಯಾರಿಯನ್ನು ಮಾಡಿಕೊಂಡಿದ್ದಾರೆ. ಬರುವಂಥ ಭಕ್ತಾದಿಗಳ ಗಾಡಿಗಳನ್ನು ಕೂಡ ಬೇರೆ ಕಡೆಗೆ ವ್ಯವಸ್ಥೆ ಮಾಡಿರ್ತಾರೆ. ಆಮೇಲೆ ಅಲ್ಲಿರುವಂಥ ದೇವಸ್ಥಾನದ ಆಡಳಿತ ಮಂಡಳಿ ಕೂಡ ಅಲ್ಲಿ ಎಲ್ಲ ರೀತಿಯಾದ ಸಿದ್ಧತೆಯನ್ನು ಮಾಡಿಕೊಂಡಿರ್ತಾರೆ. ನೋಡ್ತಾ ಇದ್ರೆ ಬೆಂಗಳೂರಿನ ಬನಶಂಕರಿಯ ದೇವಸ್ಥಾನ ಬೆಳಗ್ಗೆ ಈಗಿರೋ ಲೈವ್ ವಿಜುವಲ್ಸ್ ಇದೆ. ಸೊ ಈ ಸಮಯದಲ್ಲಿ ಯಾವ ರೀತಿಯಾಗಿ ಅಲ್ಲಿ ಭಕ್ತಾದಿಗಳ ಸಂಖ್ಯೆ ಇರುತ್ತೆ ಅನ್ನೋದು. ಸೊ ಬನಶಂಕರಿ ದೇವಸ್ಥಾನದಲ್ಲಿ ಆಷಾಢ ಶುಕ್ರವಾರ ಇವತ್ತು. ಸೊ ಹಂಗಾಗಿ ಈ ರೀತಿಯಾಗಿ ಅಲ್ಲಿ ಬರುವಂಥ ಭಕ್ತಾದಿಗಳಿಗೆ ಸಮಸ್ಯೆ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಬೇರೆ ರೀತಿಯ ವ್ಯವಸ್ಥೆ, ಅವರ ಬರುವಂಥ ಗಾಡಿಗಳಿಗೂ ಕೂಡ ಬೇರೆ ರೀತಿಯ ವ್ಯವಸ್ಥೆಯನ್ನು ಮಾಡಲಾಗುತ್ತೆ. ಸೊ ಬರುವಂಥ ಭಕ್ತಾದಿಗಳಿಗೆ ಸಾಲುಗಟ್ಟಿ ಯಾವ ರೀತಿ ಬರಬೇಕು ಅನ್ನೋದನ್ನು ಕೂಡ ಅಲ್ಲಿ ಎಲ್ಲ ರೀತಿಯಾದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ ಬೆಂಗಳೂರಿನ ಬನಶಂಕರಿಯ ದೇವಸ್ಥಾನದಲ್ಲಿ. ಸೊ ಆಷಾಢ ಶುಕ್ರವಾರ, ಹಾಗಾಗಿ ಈ ರೀತಿ ಸಂಖ್ಯೆ ಜಾಸ್ತಿ ಇರುವಂಥ ಹಿನ್ನೆಲೆಯಲ್ಲಿ ಈ ರೀತಿಯಾಗಿ ಸಹಜವಾಗಿ ವ್ಯವಸ್ಥೆಯನ್ನು ಮಾಡಿಕೊಳ್ಳಲಾಗುತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಐಶ್ವರ್ಯ. ನೇರ ಸಂಪರ್ಕದಲ್ಲಿದ್ದಾರೆ ಬನಶಂಕರಿ ದೇವಸ್ಥಾನದಿಂದ. ಐಶ್ವರ್ಯ, ಈಗ ಸಹಜವಾಗಿ ಇವತ್ತು ಶುಕ್ರವಾರ, ಆಷಾಢ ಶುಕ್ರವಾರ ಇರುವಂಥ ಹಿನ್ನೆಲೆಯಲ್ಲಿ ಭಕ್ತಾದಿಗಳ ಸಂಖ್ಯೆ ಸಹಜವಾಗಿ ಜಾಸ್ತಿ ಇರುತ್ತೆ. ಸೊ ಅವರಿಗೆ ಯಾವ ರೀತಿಯಾಗಿ ವ್ಯವಸ್ಥೆಯನ್ನು ಮಾಡಲಾಗಿದೆ, ಭಕ್ತಾದಿಗಳು ಏನು ಹೇಳ್ತಿದ್ದಾರೆ, ಹೇಗಿದೆ ವ್ಯವಸ್ಥೆ? ಎಸ್ ಹೇಮಕುಮಾರ್, ಇವತ್ತು ಬನಶಂಕರಿ ಅಮ್ಮನಲ್ಲಿ ಮೊದಲ ಆಷಾಢ ಮಾಸ ಆಗಿರೋದ್ರಿಂದ ಸಾಕಷ್ಟು ಪ್ರಮಾಣದಲ್ಲಿ ಬೆಂಗಳೂರಿನ ಬೇರೆ ಬೇರೆ ಕಡೆಗಳಲ್ಲಿ ಜನಗಳು ಬರ್ತಾ ಇರುವಂಥದ್ದು, ಬೇರೆ ಬೇರೆ ಭಾಗಗಳಿಂದ, ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಬರ್ತಾ ಇರುವಂಥದ್ದು. ಇನ್ನು ಜನಸಂದಣಿ ನೀವು ನನ್ನ ಹಿಂದೆ ನೋಡ್ತಾ ಇರ್ಬೋದು, ಸಾಕಷ್ಟು ಪ್ರಮಾಣದಲ್ಲಿ ಬಂದಿರುವಂಥದ್ದು. ಹಾಗೆ ಬಂದಿರುವಂತಹ ಜನಗಳಿಗೆ ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂಥದ್ದು. ಯಾವುದೇ ರೀತಿಯಾದ ಅಹಿತಕರ ಘಟನೆಗಳು ಆಗಬಾರ್ದು, ಜನಸಂದಣಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು, ಭಕ್ತಾದಿಗಳಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಬ್ಯಾರಿಕೇಡ್ಗಳನ್ನು ಆಚೆ ರಸ್ತೆಯಿಂದಲೂ ಕೂಡ ಅಳವಡಿಸಿರುವಂಥದ್ದು. ಒಬ್ಬರು ಭಕ್ತಾದಿಗಳು ದೇವಿಯನ್ನ ವೀಕ್ಷಣೆ ಮಾಡಲಾಗಿರ್ಬೋದು, ದೇವಿಯನ್ನು ನೋಡೋಕ್ಕೆ ಸತತ 1 ಗಂಟೆ ಕಾಲವನ್ನು ತೆಗೆದುಕೊಂಡು ಹೋಗಿ ನೋಡುವಂತಹ ಪರಿಸ್ಥಿತಿ ಬಂದಿರುವಂಥದ್ದು. ಅಷ್ಟು ಪ್ರಮಾಣದಲ್ಲಿ ಜನ ಬಂದಿರುವಂಥದ್ದು. ಇನ್ನು ಇಲ್ಲಿರುವಂತಹ ರಮೇಶ್ ಅನ್ನುವಂತಹ ಒಬ್ಬರು ಅರ್ಚಕರನ್ನ ಮಾತಾಡಿಸಿದಾಗ ಲಕ್ಷಗಟ್ಟಲೆ ಜನ ಸೇರುವಂತಹ ನಿರೀಕ್ಷೆ ಕೂಡ ಇದೆ ಅನ್ನುವಂಥ ಮಾತು ಕೂಡ ಅವರು ಹೇಳಿರುವಂಥದ್ದು. ಇನ್ನು ಬೆಳಗ್ಗೆ 4 ಗಂಟೆಯಿಂದಲೇ ಅಷ್ಟೇ ದೇವಿಯ ಗುಡಿಯನ್ನು ತೆಗೆದು ಇವತ್ತು ಪಂಚಾಮೃತ ಅಭಿಷೇಕ ಹಾಗೂ ರುದ್ರಾಭಿಷೇಕವನ್ನು ಮಾಡಿರುವಂಥದ್ದು. ಹಾಗೆ ಪುಷ್ಪಾಲಂಕಾರ ಮಾಡಿ ಅದಾದಮೇಲೆ ನೈವೇದ್ಯವನ್ನು ಇಟ್ಟಿರುವಂಥದ್ದು. ಅದಾದಮೇಲೆ ಡ್ರೈ ಫ್ರೂಟ್ಸಿಂದನೇ ದೇವಿಯನ್ನು ಅಲಂಕಾರ ಮಾಡಿರುವಂಥದ್ದು. ದೇವಿಯನ್ನು ಕಣ್ತುಂಬಿಕೊಳ್ಳೋಕ್ಕೋಸ್ಕರನೇ ಭಕ್ತಾದಿಗಳು ಜನಸಂದಣಿ ಬೆಳಗ್ಗೆ 4 ಗಂಟೆಯಿಂದಲೇ, ಸರಿಸುಮಾರು 4 ಗಂಟೆಯಿಂದಲೇ ಜನರು ಬರ್ತಾ ಇರುವಂಥದ್ದು. ಈಗಲೂ ಕೂಡ ಅಷ್ಟೇ ಆಚೆ ಕಡೆ ಕಾಲಿಡ್ಲು ಕೂಡ ಜನನೇ ಇಲ್ಲ, ಆಚೆ ಕಡೆ ಕಾಲಿಡ್ಲು ಕೂಡ ಜಾಗ ಇಲ್ಲ, ಅಷ್ಟು ಜನ ಬಂದಿರುವಂಥದ್ದು. ಹಾಗೆ ಇನ್ನು ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂಥದ್ದು ನಾನು ಹೇಳಿದ್ನಲ್ಲ, ಬ್ಯಾರಿಕೇಡ್ಗಳಲ್ಲೂ ಅಷ್ಟೇ ಯಾವುದೇ ರೀತಿಯಾದ ಅಹಿತಕರ ಘಟನೆ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಒಂದು 5-6 ಬ್ಯಾರಿಕೇಡ್ಗಳನ್ನು ಸರ್ತಿ ಸಾಲಲ್ಲಿ ಬರಕ್ಕೆ 5-6 ಬ್ಯಾರಿಕೇಡ್ಗಳನ್ನು ಅಳವಡಿಸಿರುವಂಥದ್ದು. ಇನ್ನು ಸರ್ತಿ ಸಾಲಲ್ಲೇ ಬರಬೇಕು, ಕಾಲ ತಗೊಂಡು ಅಲ್ಲಿ ವಿಜುವಲ್ಸ್ ಯಾವ ರೀತಿ ಆಗಿದೆ ಅಂದ್ರೆ ಜನಸಾಗರ ಯಾವ ರೀತಿ ಆಗಿದೆ, ಅದರ ಜೊತೆಗೆ ಭಕ್ತಾದಿಗಳನ್ನು ಮಾತನಾಡಿಸಬಹುದಾ? ಈ ಸಮಯದಲ್ಲಿ ಏನು ಹೇಳ್ತಾರೆ, ಎಲ್ಲಿಂದ ಬಂದಿದ್ದಾರೆ, ಏನು ಎತ್ತ ಅಂತ ಹೇಳಿ? ಹೌದು, ಖಂಡಿತವಾಗ್ಲು ನೀವು ನೋಡ್ತಾ ಇರ್ಬೋದು. ಈಗ ಹೌದು ಹೇಮಕುಮಾರ್, ನೀವು ನೋಡ್ತಾ ಇರ್ಬೋದು, ಲಿಂಬೆ ಹಣ್ಣಿನ ದೀಪಗಳನ್ನ ಮಾಡಿಕೊಂಡು ಬಂದಿರುವಂಥದ್ದು ದೇವರಿಗೆ ನೈವೇದ್ಯವನ್ನು. ಇವತ್ತಿನ ದಿನ ತಮ್ಮಲ್ಲಿರುವಂತಹ ಇಷ್ಟಾರ್ಥವನ್ನ ಏನಾದರೂ ಹೇಳ್ಕೊಂಡ್ರೆ ಅದು ನಿಜ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ಇಲ್ಲೊಬ್ರು ಇದ್ದಾರೆ ಭಕ್ತಾದಿಗಳು, ನಾನು ಅವ್ರನ್ನೇ ಮಾತಾಡ್ತೀನಿ. ಮೇಡಮ್, ಇವತ್ತು ಬಂದಿದ್ದೀರಾ, ಲಿಂಬೆ ಹಣ್ಣಿನ ದೀಪ ಕೂಡ ಇಟ್ಕೊಂಡ್ ಬಂದಿದ್ದೀರಾ, ಏನು ಮೇಡಮ್, ಏನಂತ ಬೇಡ್ಕೋಬೇಕು ಅಂತ ಇದ್ದೀರಾ? ಒಳ್ಳೇದಾಗಲಿ ಅಂತ. ಯೂಶಲಿ ವರ್ಷ ಬಂದು ಇಡ್ತೀನಿ ನಾನು 9 ವಾರ. ವರ್ಷ ಹಾಂ ಹಾಂ ಹಾಂ.
ಒಂದಷ್ಟು ಜನ ಹೇಳ್ತಾರೆ ಇದೀಗ ಈ ಆಷಾಢ ಮಾಸ ಒಂದಷ್ಟು ಅಶುಭ ಅಂತ ಹೇಳ್ತಾರೆ. ಬಟ್ ಒಂದಷ್ಟು ಜನ ಈ ಒಂದು ಆಷಾಢ ಮಾಸ ಅಶುಭ ಅನ್ನೋರಿಗೆ ಇವತ್ತಿನ ದಿನ ಏನಾದರೂ ಅನ್ಕೊಂಡ್ರೆ ನಿಜ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ. ನೀವು ಕೂಡ ಬಂದಿದ್ದೀರಾ, ಏನು ಹೇಳ್ತೀರಾ? ಈ ಒಂದು ವಿಶೇಷತೆಗೆ ಏನು ಹೇಳ್ತೀರಾ? ನನಗೆ ಒಂದು ನಂಬಿಕೆ, ವರ್ಷ 9 ವೀಕ್ಸ್ ದೀಪ ಇಟ್ಟರೆ ಒಳ್ಳೇದು ನಡೆಯುತ್ತೆ ಅಂತ, ಅದಕ್ಕೆ ಬರ್ತೀನಿ ನಾನು. ಥ್ಯಾಂಕ್ ಯು. ನಂಗೆ ಕನ್ನಡ ಬರಲ್ಲ. ನೋಡಿದ್ರಲ್ಲ, ವರ್ಷ ನಾವು ಬರ್ತೀವಿ, ಆದ್ರೆ ಪ್ರತಿ ವರ್ಷವೂ ಅಷ್ಟೇ ನಾವು ಬರ್ತಾ ಇರ್ತೀವಿ. ದೇವರಿಗೆ ನಂಬಿಕೆ ನಮ್ದೊಂದು ಬಂದಿರೋದಾ ಹೇಗೆ? ಅವರು ಕನ್ನಡ ಬರಲ್ಲ ಅಂತ ಹೇಳಿದ್ರಲ್ಲ, ಹೀಗೆ ಬೇರೆ ರಾಜ್ಯದಿಂದ ಬಂದಿರೋದಾ ಹೇಗೆ ಅಂತ? ಅಷ್ಟೇ, ತಮಿಳುನಾಡಿಂದ ಕೂಡ ಅಷ್ಟೇ. ಹೌದು, ಬೇರೆ ರಾಜ್ಯ ಅವರು ತಮಿಳುನಾಡಿಂದ ಬಂದಿರುವಂತಹದ್ದಂತೆ. ಆ ಒಂದು ರಾಜ್ಯದಿಂದಲೂ ಅಷ್ಟೇ ಅವರಿಗೆ ನಂಬಿಕೆ ಅನ್ನುವಂಥದ್ದು ಊಹಿಸ್ಕೊಳ್ಳೋಕ್ಕೂ ಆಗಲ್ಲ. ನಂಬಿಕೆ ಅನ್ನೋದು ಬಂದ್ಬಿಟ್ಟಿದೆ ನಾವು ಅನ್ನುವಂಥದ್ದು ಕೂಡ ಅವರ ಮಾತಾಗಿರುವಂಥದ್ದು. ಹಾಗೆ ಬೇರೆ ಬೇರೆ ರಾಜ್ಯಗಳಿಂದ, ನಾನು ಆಗಲೇ ಅನ್ನಂಗೆ ಜನಸಂದಣಿ ತುಂಬಾ ಜನರು ಇರೋದ್ರಿಂದ ಬೇರೆ ಬೇರೆ ಕಡೆಗಳಿಂದನೂ ಬಂದಿರುವಂಥದ್ದು. ನಾನು ಇನ್ನೊಂದಷ್ಟು ಜನರನ್ನು ಮಾತಾಡ್ತಾ ಹೋಗ್ತೀನಿ. ಮೇಡಮ್, ಇವತ್ತು ಬಂದಿದ್ದೀರಾ, ಅಮ್ಮನವರ ದರ್ಶನವನ್ನ ಪಡಿತಾ ಇದ್ದೀರಾ, ಹೇಗೆ ಅನ್ನಿಸ್ತಾ ಇದೆ? ತುಂಬ ಖುಷಿ ಆಗ್ತಿದೆ. ಆಷಾಢದ ಮೊದಲನೇ ವಾರ ಇದು. ಸೊ ಫೀಲಿಂಗ್ ವೆರಿ ಹ್ಯಾಪಿ ಆ್ಯಂಡ್ ಡಿಲೈಟೆಡ್. ಸ್ವಲ್ಪ ಕ್ರೌಡ್ ಇದೆ, ಸೊ ಸ್ವಲ್ಪ ಅದೇ ಬೇಗ ಮಾಡ್ಕೊಂಡು ಹೋಗ್ಬೇಕಷ್ಟೇ. ಬೇಗನೆ ಬಂದ್ವಿ ನಾವು. 7:30 ಹಾಗೆ ಎಲ್ಲ ಮಾಡಿ ಕ್ಯೂವಲ್ಲಿ ಸ್ವಲ್ಪ ನಿಲ್ಲೋ ಅಷ್ಟರಲ್ಲಿ ಒಂದು 30 ಮಿನಿಟ್ಸ್ ಆಯಿತು. ಆದರೆ 10:30 ಮೇಲೆ ಬಂದ್ರ ಮೇಲೆ ಇನ್ನೂ ಜಾಸ್ತಿ ಇರುತ್ತೆ. ಅದಕ್ಕೆ ಈ ಸತಿ ಲಾಸ್ಟ್ ಇಯರ್ ಹಂಗಾಗಿತ್ತು, ಅದಕ್ಕೆ ನೆನೆಸ್ಕೊಂಡು ಬೇಗ ಬಂದಿದ್ದೀವಿ. 7:30ಗೆ ಬಂದಿದ್ದೀವಿ. ಹೌದು, ಇದ್ರದ್ದೇ ಆದ ಇದಕ್ಕೆ ಒಂದು ಏನಂತ ಹೇಳ್ತಾರೆ, ಒಂದು ವ್ಯಾಲ್ಯೂ ಇದೆ. ಸೊ ಇದರಿಂದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದಾಗುತ್ತೆ. ನಾವಂತೂ ತುಂಬ ನಂಬಿದ್ದೀವಿ. ಸೊ ಯಾವ ವರ್ಷನೂ ಬಿಡೋದಿಲ್ಲ, ಪ್ರತಿ ವರ್ಷ ಆಷಾಢ ಶ್ರಾವಣ ಬಂದೇ ಬರ್ತೀವಿ. ಹೇಮಕುಮಾರ್ ಅವರೇ ಕೇಳಿದ್ರಲ್ಲ, ಅವರು ಬಂದು 6:45ಗೆ ಬಂದಿರೋದಂತೆ. 6:45 7 ಗಂಟೆ ತನಕ ಒಳಗೆ ಬರೋದಕ್ಕೆ 7:30 ಆಗಿದೆ. ವೆಯ್ಟ್ ಮಾಡ್ತಾನೆ ಇದೀವಿ, ಆದ್ರೂ ಕೂಡ ದೇವಿ ದರ್ಶನ ಇನ್ನೂ ಕೂಡ ನಮಗೆ ಸಿಕ್ಕಿಲ್ಲ. ಇನ್ನೂ ತುಂಬಾ ಹೊತ್ತು ವೆಯ್ಟ್ ಮಾಡಬೇಕು, ಅದಾದ್ಮೇಲೆ ನಮಗೆ ದೇವಿ ದರ್ಶನ ಸಿಗುತ್ತೆ. ಹಾಗೆ ಲಿಂಬೆ ಹಣ್ಣಿನ ದೀಪ ಇಟ್ಕೊಂಡ್ ಬಂದಿದ್ವಿ, ಇದು ನಮಗೆ ಇಷ್ಟವಾಗಿರುವಂತದ್ದು. ಹಾಗೆ ನಾವು ಅದನ್ನ ರೂಢಿ ಮಾಡ್ಕೊಂಡ್ ಬಂದಿರುವಂತದ್ದು. ಒಂದ್ ಕಡೆ ನಾವೀಗ ಆಚೆ ನಿಂತ್ಕೊಂಡು ದೇವಿಗೆ ಅಲ್ಲಿಂದನೇ ನಮ್ಮ ಮನಸ್ಸಲ್ಲಿ ಇರುವಂತದ್ದನ್ನ ಹೇಳ್ಕೊಂಡು, ನಮ್ಮ ಕಷ್ಟಗಳನ್ನ ಹೇಳ್ಕೊಂಡು ನಾವು ದೀಪವನ್ನ ಬೆಳಗಿಸಿದ್ರೆ ಅದು ನಿಜವಾಗ್ಲೂ ಅಷ್ಟೇ ನಾವು ಅನ್ಕೊಂಡಿರೋದನ್ನ ಹಾಗೆ ಆಗುತ್ತೆ ಈ ಕಾಲದಲ್ಲಿ ಅಂತ. ನಾನು ಇನ್ನೊಂದು ಸ್ವಲ್ಪ ಜನ ಇದ್ದಾರೆ, ಅವ್ರನ್ನೂ ಮಾತಾಡಿಸ್ತಾ ಹೋಗ್ತೀನಿ. ಹೇಮಕುಮಾರಕ್ಕೆ, ಮೇಡಮ್ ನೀವು ಕೂಡ ಬಂದಿದ್ದೀರಾ ಇವತ್ತು, ಏನು ಹೇಳಿ? ಏನಿಲ್ಲ ಮೇಡಮ್, ವರ್ಷ ಯಾವಾಗಲೂ ಹತ್ತಿಸ್ತೀವಿ. ಆಷಾಢದ ಶ್ರಾವಣದಲ್ಲಿ ಈ ವರ್ಷ ಯಾವಾಗಲೂ ಹೀಗೆ ರಶ್ ಇರುತ್ತೆ. ಯಾವಾಗಲೂ ನಂಬಿದ ಅರ್ಸ್ಕೊಂಡು ಮಾಡಿದ್ದೆ ಯಾವಾಗಲೂ ಆಗುತ್ತೆ. ಹೇಮಕುಮಾರ್ ಅವ್ರು ಹೇಳಿದ್ದನ್ನು ನೀವು ಕೇಳಿಸ್ಕೊಂಡ್ರೆ ಅನ್ಸುತ್ತೆ. ನಾವು ಯಾವತ್ತೂ ಕೂಡ ಅಷ್ಟೇ, ನಾವು ಹರಿಸ್ಕೊಂಡಿರುವಂತಹ ಕೆಲಸ ಅದು ಹಾಗೆ ಆಗಿದೆ, ಸಲೀಸಾಗಿದೆ. ನಾವು ಯಾವಾಗಲೂ ಕೂಡ ಅಮ್ಮನವ್ರನ್ನ ಭಾರಿ ತುಂಬಾ ಪ್ರಿಯಕರವಾಗಿ ನಂಬ್ತೀವಿ. ಅಮ್ಮನವ್ರನ್ನ ನಾವು ಏನೇ ಹರಿಸ್ಕೊಂಡ್ರು ಕೂಡ ಇಷ್ಟಾರ್ಥ ಆಗುತ್ತೆ ಅನ್ನುವಂಥ ಮಾತು ನೀವು ನೋಡ್ತಾ ಇರ್ಬೋದು. ಕ್ರೌಡ್ ನೋಡ್ತಾ ಇರ್ಬೋದು, ಎಷ್ಟರ ಮಟ್ಟಿಗೆ ಇರುವಂತಹದ್ದು ಕ್ರೌಡ್ ಅಂತ ಹೇಳಿ. ಬೇರೆ ಬೇರೆ ಕಡೆಗಳಿಂದ ಬೇರೆ ನಾನು ಆಗ್ಲೇ ಅಂದಾಗ ಅವರು ತಮಿಳ್ನಾಡಿಂದ ಕೂಡ ಬಂದಿರುವಂತದ್ದು. ಅಮ್ಮನವ್ರನ್ನ ಅಷ್ಟು ಪ್ರಿಯಕರವಾಗಿ ನಂಬುವಂತಹ ಕೆಲಸ ಕೂಡ ಮಾಡಿರುವಂತದ್ದು. ಮೇಡಮ್, ಎಲ್ಲಿ ಅವರು? ನಾನು ಇನ್ನೊಂದಷ್ಟು ಜನರನ್ನ ಮಾತಾಡ್ಸ್ತಾ ಹೋಗ್ತೀನಿ. ಮೇಡಮ್, ಎಲ್ಲಿಂದ ಬಂದಿರುವಂತದ್ದು? ಮೇಡಮ್, ನಾವು ಒಂದು 1 ಅವರಿಂದ ವೇಟ್ ಮಾಡ್ತಾ ಇದ್ದೀವಿ. ಹೌದು, ಅದು ಸ್ಪೆಷಲ್ ದರ್ಶನದಲ್ಲಿ 1 ಅವರು. ಯಾಕಂದ್ರೆ ನಾವು ಒಂದು 15 ವರ್ಷದಿಂದ ಬರ್ತಾ ಇದ್ದೀವಿ, ರೆಗ್ಯುಲರ್ ಆಗಿ ಬರ್ತೀವಿ. ಆಷಾಢ ಆಗಲಿ ಶ್ರಾವಣ ಆಗಲಿ ಪ್ರತಿ ಸಲಿನೂ ಬರ್ತೀವಿ, ಯಾಕೆಂದರೆ ಒಳ್ಳೇದಾಗಿದೆ ಅಂತಲೇ ಬರ್ತಾ ಇರೋದು. ಈಗ ಆಷಾಢ ಮಾಸ ಸ್ಪೆಷಲ್ ಪೂಜೆಗಳೆಲ್ಲ ನಡೆದಿರುತ್ತೆ ಅಂತ ಬಂದಿದ್ದೀವಿ. ಅಮ್ಮನ ದರ್ಶನ ಮಾಡೋದೇ ಒಂದು ಪುಣ್ಯ ನಮಗೆ. ಹಾಗಾಗಿ ಥ್ಯಾಂಕ್ ಯು. ಕೇಳಿಸ್ಕೊಂಡ್ರಿ ಅನ್ಸುತ್ತೆ, ಅವರು ಸ್ಪೆಷಲ್ ದರ್ಶನ ಪಡ್ಕೊಂಡಿದ್ದಾರೆ. ಆದ್ರೂ ಕೂಡ 1 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ವಿ. ಸ್ಪೆಷಲ್ ದರ್ಶನ ಇದ್ರೂ ಕೂಡ 1 ಗಂಟೆಯಿಂದ ವೆಯ್ಟ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವೇ ನೋಡಿರ್ಬೋದು ಜನಸಂದಣಿ ಎಷ್ಟರ ಮಟ್ಟಿಗೆ ಇದೆ ಅನ್ನುವಂಥದ್ದು. ಬೆಳಗ್ಗೆ 4 ಗಂಟೆಗೆ ಆರಂಭ ಆಗಿರೋದು. ದರ್ಶನಕ್ಕೆ ಎಷ್ಟು ಗಂಟೆಗೆ ವ್ಯವಸ್ಥೆಯನ್ನು ಮಾಡಿಕೊಂಡಿದ್ದಾರೆ? ಎಲ್ಲಿಯ ತನಕ ಇರುತ್ತೆ ಅಂದ್ರೆ ಭಕ್ತಾದಿಗಳಿಗೆ ದರ್ಶನ ಪಡೆಯೋದಕ್ಕೆ ಎಲ್ಲಿಯ ತನಕ ಅವಕಾಶ ಇರುತ್ತೆ? ಹೌದು, ಬೆಳಗ್ಗೆ 4 ಗಂಟೆಯಿಂದಲೇ ಶುರುವಾಗಿ ರಾತ್ರಿ 10 ಗಂಟೆ ತನಕನೂ ಅಷ್ಟೇ. ಇನ್ನು ಭಕ್ತಾದಿಗಳಿಗೆ ಬರುವವರಿಗೆ ಸಾರ್ವಜನಿಕರಿಗೆ ವಿಶೇಷ ದರ್ಶನವನ್ನ ರಾತ್ರಿ 10 ಗಂಟೆ ತನಕಲೂ ಮಾಡಿರುವಂಥದ್ದು. ಇನ್ನು ಸರ್ಕಾರದ ಕಡೆಯಿಂದ ಅನ್ನದಾನ ಸಂತರ್ಪಣೆ ಕೂಡ ಏರ್ಪಡಿಸಿರುವಂಥದ್ದು. ಬೆಳಗ್ಗೆ 4 ಗಂಟೆಯಿಂದನೇ ಜನಸಂದಣಿ ಬಂದಿರುವಂಥದ್ದು, ಭಕ್ತಾದಿಗಳು ಬಂದಿರೋದ್ರಿಂದ ಇವತ್ತು ಬೆಳಗ್ಗೆ ಉಪಹಾರ ಆಗಿರ್ಬೋದು, ಮಧ್ಯಾಹ್ನದ ಉಪಹಾರ ಆಗಿರ್ಬೋದು, ರಾತ್ರಿ ಉಪಹಾರವನ್ನ ಸರ್ಕಾರದ ಕಡೆಯಿಂದ ಅನ್ನದಾನ ಸಂತರ್ಪಣೆ ಕೂಡ ಏರ್ಪಡಿಸಲಾಗಿರುವಂಥದ್ದು. ಹೇಮಕುಮಾರ್, ಓಕೆ, ಥ್ಯಾಂಕ್ ಯು ಐಶ್ವರ್ಯ, ನಿಮ್ಮ ಎಲ್ಲ ಡೀಟೇಲ್ಸ್ಗಾಗಿ.